ನಿಗಮ ಮಂಡಳಿ ವಿಷಯದಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಡುವಿನ ಕಿತ್ತಾಟ ತಾರಕಕ್ಕೇರಿದೆ. ನಿಗಮ ಮಂಡಳಿ ಕುರ್ಚಿಯಾದ್ರೂ ಸಿಗುತ್ತೆ ಅಂತ ಅಂದ್ಕೊಂಡಿದ್ದ ಕಾಂಗ್ರೆಸ್ ಶಾಸಕರು ಸಹಿ ಹಾಕದ ಸಿಎಂ ಕುಮಾರಸ್ವಾಮಿ ವಿರುದ್ಧ ಎಷ್ಟು ರೋಸಿ ಹೋಗಿದ್ದಾರೆ ಅಂದ್ರೆ ಈ ಸರ್ಕಾರ ಇದ್ದರೆಷ್ಟು ಬಿದ್ದರೆಷ್ಟು ಅನ್ನೋ ಸಿಟ್ಟನ್ನ ಮಾಜಿ ಸಿಎಂ ಸಿದ್ದರಾಮಯ್ಯ ಬಳಿ ಹೊರಹಾಕಿದ್ದಾರೆ. ಸಂಪುಟ ವಿಸ್ತರಣೆ ವೇಳೆ ಹೈಕಮಾಂಡ್ ತನ್ನ ಶಾಸಕರಿಗೆ ನಿಗಮ ಮಂಡಳಿಗಳ ಅಧ್ಯಕ್ಷ ಸ್ಥಾನವನ್ನ ಹಂಚಿಕೆ ಮಾಡಿತ್ತಾದ್ರೂ ಸಿಎಂ ಕುಮಾರಸ್ವಾಮಿ ಸಹಿ ಹಾಕಿಲ್ಲ. ನಾವೇನ್ ಜೆಡಿಎಸ್ ಬಳಿ ಭಿಕ್ಷೆ ಕೇಳಬೇಕು? ಕಾಂಗ್ರೆಸ್ ಪಕ್ಷದ ತೀರ್ಮಾನ ಪ್ರಶ್ನಿಸೋಕೆ ಜೆಡಿಎಸ್ನವರು ಯಾರು? ರಾಹುಲ್ ಗಾಂಧಿಯೇ ಓಕೆ ಅಂದ್ಮೇಲೆ ಕುಮಾರಸ್ವಾಮಿ ಸಹಿ ಹಾಕ್ತಿಲ್ಲ ಅಂದ್ರೆ ಏನರ್ಥ? ನಮ್ಮದು 80 ಶಾಸಕರು ಇರೋ ಪಕ್ಷ, 38 ಜನ ಶಾಸಕರಿರುವ ಜೆಡಿಎಸ್ನವರು ಮಾತನ್ನ ನಾವು ಕೇಳಬೇಕಾ? ಮಂಗಳವಾರದವರೆಗೆ ಡೆಡ್ಲೈನ್ ಅನ್ನ ಕೊಡ್ತೀವಿ, ನೀವೇ ಮಾತಾಡಿಸಿ ಸರಿ ಮಾಡಿ, ಇಲ್ಲಾಂದ್ರೆ ನಾವೇ ಸೀದಾ ಹೋಗಿ ರಾಹುಲ್ ಗಾಂಧಿಗೆ ದೂರು ನೀಡ್ತೀವಿ ಅಂತ ಹೇಳಿ ಮಾಜಿ ಸಿಎಂ ಸಿದ್ದರಾಮಯ್ಯ ಬಳಿ 14 ಮಂದಿ ಕಾಂಗ್ರೆಸ್ ಶಾಸಕರು ಸಿಟ್ಟನ್ನ ಹೊರಹಾಕಿದ್ದಾರೆ. ಓಕೆ, ಹೆಚ್ಚಿನ ಅಪ್ಡೇಟ್ಸ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಸುಕೇಶ್ ಅವರಿಂದ. ಸುಕೇಶ್, ರಾಹುಲ್ ಗಾಂಧಿನೇ ಎಲ್ಲವನ್ನೂ ಕೂಡ ಫೈನಲ್ ಮಾಡಿದ ಮೇಲೆ ಸಿಎಂ ಕುಮಾರಸ್ವಾಮಿ ಅವರು ಸಹಿ ಹಾಕೋದಕ್ಕೆ ಯಾಕೆ ಹಿಂದೇಟ್ ಹಾಕ್ತಿದ್ದಾರೆ? ಏನ್ ಪ್ರಮುಖ ಕಾರಣ? ಸಭಾ ಒಂದಂತೂ ಸ್ಪಷ್ಟವಾಗುತ್ತೆ, ಈ ನಿಗಮ ಮಂಡಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೋಸ್ತಿ ಪಕ್ಷಗಳ ನಡುವೆ ತಾಳಮೇಳ ಕೂಡಿ ಬರ್ತಾ ಇಲ್ಲ ಅನ್ನುವಂಥದ್ದು. ವಿಶೇಷವಾಗಿ ಮೊದಲೇ ಹಂಚಿಕೆಯಾದ ರೀತಿಯಲ್ಲೇ ನಾವು ಪಟ್ಟಿಯನ್ನು ಪ್ರಕಟಣೆ ಮಾಡಿದೀವಿ ಎನ್ನುವಂಥದ್ದು ಕಾಂಗ್ರೆಸ್ ನಾಯಕರ ವಾದ. ಆದ್ರೆ ಜೆಡಿಎಸ್ ಕೆಲವೊಂದು 3-4 ನಿಗಮಗಳ ವಿಚಾರದಲ್ಲಿ ಕಾಂಗ್ರೆಸ್ಗೆ ಬಿಟ್ಟುಕೊಡೋಕೆ ರೆಡಿ ಇಲ್ಲ ಅನ್ನುವಂಥದ್ದು ಈಗ ವಿವಾದದ ಮೂಲ ಆಗಿರುವಂಥದ್ದು. ಹಾಗಾಗಿ ಆ ಸಮಸ್ಯೆಯನ್ನ ಬಗೆಹರಿಸಿ ಶಾಸಕರು ಕೂಡ ಅಧಿಕಾರ ಇಲ್ಲದೆ 7 ತಿಂಗಳಿಂದ ಕಾಯ್ತಾ ಇದ್ದಾರೆ. ಈ ಸಮಸ್ಯೆ ಬಗೆಹರಿಲಿಲ್ಲ ಅಂದ್ರೆ ಕಷ್ಟ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ 12 ಜನ ಕಾಂಗ್ರೆಸ್ ಶಾಸಕರುಗಳು ನಿನ್ನೆ ಸಿದ್ದರಾಮಯ್ಯರನ್ನ ಭೇಟಿ ಮಾಡಿದ್ದಾರೆ. ತಮ್ಮ ಅಸಮಾಧಾನವನ್ನು ಹೊರಹಾಕಿರುವಂಥದ್ದು. ಮಂಗಳವಾರ ಸಂಜೆ 5 ಗಂಟೆ ಒಳಗಡೆ ಸಮಸ್ಯೆ ಪರಿಹರಿಸಿ 80 ಜನ ಶಾಸಕರು ಇರುವಂತ ನಾವು 38 ಜನ ಇರ್ತಕ್ಕಂಥ ಪಕ್ಷದ ಮುಂದೆ ಕೈಕಟ್ಟಿ ನಿಲ್ಲುವುದು ಸರಿಯಲ್ಲ ಅನ್ನುವಂತ ಆಕ್ರೋಶವನ್ನ ವ್ಯಕ್ತಪಡಿಸುವ ಮೂಲಕ ಬಹುತೇಕ ಮಂಗಳವಾರ ಒಂದು ಡೆಡ್ಲೈನ್ ಅನ್ನು ಕೂಡ ಶಾಸಕರುಗಳು ಕೊಟ್ಟಿದ್ದಾರೆ. ಆ ಮೂಲಕ ದೋಸ್ತಿ ಸರ್ಕಾರದಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರ ಬಂಡಾಯದ ಬಾವುಟ ಹಾರುವಂತ ಲಕ್ಷಣಗಳು ಕಂಡು ಬರ್ತಾ ಇದೆ. ಸಭಾ. ಓಕೆ ಸುಕೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ